ಆರ್ಟಿಸ್ಟ್ ಒಬ್ರು ನ್ಯೂಡ್ ಫೋಟೋನ ಸ್ಕೆಚ್ ಮಾಡಿದಾಗ ಸೋ ಅದು ವರ್ಲ್ಡ್ ವೈಡ್ ಇವತ್ತಿಗೂ ಅದು ಒನ್ ಆಫ್ ದ I know. ಬೆಸ್ಟೆಸ್ಟ್ ಎಕ್ಸಾಕ್ಟ್ಲಿ ಆರ್ಟ್ ಅಲ್ವಾ. ಹೌದು. ಸೊ ಅಂತದನ್ನೆಲ್ಲ ಅಕ್ಸೆಪ್ಟ್ ಮಾಡಿದಾಗ ಇದನ್ನ ಯಾಕೆ ಯಾಕ್ ನೀವು accept ಟೀಕೆ ಟಿಪ್ಪಣಿ ಮಾಡ್ತೀರಾ? ಮಾಡ್ತೀರಿ ಅಲ್ವಾ? ಅಂಡ್ ಯಶ್ ಮಂಡ್ಯದ ಹುಡುಗ, ಅವ್ರಿಗೆ ಸೂಕ್ಷ್ಮತೆ ಗೊತ್ತಿರಲ್ವಾ ಹೆಂಗೆ ಎತ್ತ ಅಂತ. ಸೊ ವೇಟ್, ತಾಳ್ಮೆ ಇಟ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಬೆಳಿಲಿ, ನಮ್ಮ ಇಂಡಸ್ಟ್ರಿ ರೈಟ್ ವೇನಲ್ಲಿ ಬೆಳೀತಾ ಇದೆ. ನಿಮ್ಗೆ ಏನ್ ಅನ್ಸ್ತು ಪರ್ಸನಲಿ ಅದನ್ನ ನೋಡಿದಾಗ? ವಾವ್ ಫೀಲ್ ಕೊಡ್ತಾ ಟೀಸರ್? ನಾನ್ ಬರೀ ಸಿನಿಮಾಟೋಗ್ರಫಿ ನೋಡ್ತಾ ಇದ್ದೆ Okay. ಅಂಡ್ ಏನೋ ನೆಕ್ಸ್ಟ್ ಏನಾಗತ್ತೆ ಎತ್ತ ಆ ಥರ ಇದ್ರಲ್ಲಿ ನೋಡ್ತಾ ಇದ್ದೆ. ವಾವ್ ಫ್ಯಾಕ್ಟರ್ ಐ ಥಿಂಕ್ ನಂಗೆ ಟ್ರೈಲರ್ ನೋಡಾದ್ಮೇಲೆ ಬರ್ಬೋದು. ವಾವ್ ಫ್ಯಾಕ್ಟರ್ ಅಂತ ಇವಾಗ ಅನ್ಸಿಲ್ಲ. ಪ್ರಾಬ್ಲಿ ಬಿಕಾಸ್ ಲಾಟ್ ಆಫ್ ಅದರ್ ನಾಯ್ಸಸ್ ವರ್ ಆಲ್ಸೋ ಹ್ಯಾಪನಿಂಗ್ ಆಚೆ ಕಡೆಯಿಂದ, ಅದು ಇದು ಕಮೆಂಟ್ಗಳು ಅದು ಇದು ಎಲ್ಲ ಆಗ್ತಾ ಇತ್ತು ಅನ್ಸುತ್ತೆ. ನನ್ಗೇನು ಅಷ್ಟು ಥ್ರಿಲ್ ಅಂತ ಏನ್ ಕೊಟ್ಟಿಲ್ಲ ನನಗೆ, ಬಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬಟ್ ಡೆಫಿನೆಟ್ಲಿ. ನಾನು ದುರಂಧರ್ 2 ಮತ್ತೆ ಟಾಕ್ಸಿಕ್ ಬಗ್ಗೆ ಮಾತಾಡ್ತಿದ್ದೆ. ಲಿಟ್ರಲಿ ಟ್ರೆಂಡಿಂಗ್ ಅಲ್ಲಿ ಈಗ ಬುಕ್ ಮೈ ಶೋ ನಲ್ಲಿ ಮೋಸ್ಟ್ ಇಂಟ್ರೆಸ್ಟ್ ಲೈಕ್ಸ್ ಬಂದಿರ್ತಕ್ಕಂಥದ್ದು ದುರಂಧರ್. ಟಾಕ್ಸಿಕ್ ಗೆ. Oh, ದುರಂಧರ್ ಹೌದಾ? 2 ಗಲ್ಲ. Oh. ದುರಂಧರ್ 2 ಜಸ್ಟ್ 49K ಇತ್ತು ಮೊನ್ನೆ ಒಂದಿನ. ಹಾ, ಹಾ. ಅಟ್ ದ ಸೇಮ್ ಟೈಮ್ ಟಾಕ್ಸಿಕ್ See? ಲೈಕ್ಸ್ 2.3 ಲ್ಯಾಕ್ ಇತ್ತು ಹಾ, ಇಂಟ್ರೆಸ್ಟ್ ಲೈಕ್ಸ್. ಹಾ. ಇದು ನಾನು ಟೀಸರ್ ಬಂದಿದ್ದ ನೆಕ್ಸ್ಟ್ ಹಾ. ಡೇಗೆ. See, ಸೊ ವರ್ಲ್ಡ್ ಈಸ್ ಅವ್ರ್ ಈಗರ್ಲಿ ಕೆಲ್ಸ ಅವ್ರ್ ವೇಟಿಂಗ್ ಟು ಮಾಡಿದ್ದಾರೆ. ವಾಚ್ ಟಾಕ್ಸಿಕ್ ಎಕ್ಸಾಕ್ಟ್ಲಿ, ಅಂತ. ಯಾ ಎಕ್ಸಾಕ್ಟ್ಲಿ. ನಿಮ್ಗೆ ಇಂಟ್ರೆಸ್ಟ್ ಬರ್ಸಿದಾರಾ ಡೈರೆಕ್ಟರ್ ಮೇಕರ್ಸ್ ಎಲ್ಲ? ಹೌದು. ಅದು ಬಿಸ್ನೆಸ್. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. True. ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾ ಮಾಡಿದ್ರು, ಕಾಂತಾರ ಚಾಪ್ಟರ್ 1 ಮಾಡಿದ್ರು, ಹೊಂಬಾಳೆ ಫಿಲ್ಮ್ಸ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದೆ. ಜೊತೆಗೆ KVN ಪ್ರೊಡಕ್ಷನ್ಸ್ ಎಲ್ಲಾ ಲ್ಯಾಂಗ್ವೇಜ್ಗಳ ಜೊತೆ ಸೂಪರ್ ಸ್ಟಾರ್ಗಳ ಜೊತೆ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಸೊ ಕನ್ನಡದ ಪ್ರೊಡಕ್ಷನ್ ಹೌಸ್ಗಳು ಇಷ್ಟು ದೊಡ್ಡ ಮಟ್ಟಕ್ಕೆ ಸಿನಿಮಾಗಳು ಮಾಡ್ತಾ ಇರೋದ್ರ ಬಗ್ಗೆ ಇಂಡಸ್ಟ್ರಿ ಪರ್ಸನ್ ಆಗಿ ಏನ್ ಹೇಳಕ್ ಬಯಸ್ತೀವಿ? ಅಫ್ಕೋರ್ಸ್ ಖುಷಿ ಆಗತ್ತೆ, ಬಟ್ ಹಾಗಂತ ಸ್ಮಾಲ್ ಫಿಲ್ಮ್ಸ್ನ ನೀವು ಇಗ್ನೋರ್ ಮಾಡೋಕ್ಕಾಗಲ್ಲ. ಇವಾಗ ಅಂದ್ರೆ ಪ್ರೊಡಕ್ಷನ್ ವೈಸ್ ನಾನು ಹೇಳ್ತಾ ಇರೋದು, ಕಾಂಟೆಂಟ್ ವೈಸ್ ಅಲ್ಲ. ಸೊ ಇವಾಗ ಸೂಫ್ರಮ್ಸು ಯಾರಿಗೆ ಗೊತ್ತಿತ್ತು ಅಷ್ಟು ದೊಡ್ಡ ಹಿಟ್ ಆಗತ್ತೆ? 5 ಕೋಟಿ ಬಂಡವಾಳ ಹಾಕಿ 100 ಕೋಟಿ ಎತ್ಕೊಂಡು. ಇಟ್ ಇಸ್ ನಾಟ್ ಅಬೌಟ್ ದ ಪ್ರೊಡಕ್ಷನ್ ಅಗೇನ್. ಇದು ಬರೀ ಕಂಟೆಂಟು, ನೀವು ಯಾವ ರೀತಿ ತೆಗಿತೀರಾ, ನೀವು ಯಾವ ರೀತಿ ಜನರಿಗೆ ರೀಚ್ ಮಾಡ್ತೀರಾ. ಬಿಕಾಸ್ ಎಷ್ಟೊಂದು ಒಳ್ಳೊಳ್ಳೆ ಫಿಲ್ಮ್ಸ್ ಜನರಿಗೆ ರೀಚೇ ಆಗಿರಲ್ಲ, ಅದು ಅಲ್ಲೇ ಹೊಟ್ಟೋಗಿರುತ್ತೆ, ಇಲ್ಲ ವಾಪಸ್ ಬಂದಿರಲ್ಲ ದುಡ್ಡು ಪ್ರೊಡ್ಯೂಸರ್ಸ್ಗೆ, ಆ ಥರ ಎಲ್ಲ ಆಗಿರುತ್ತೆ. ಈ ಬಿಗ್ ಪ್ರೊಡಕ್ಷನ್ಸು ಬರೀ ಬಿಗ್ ಸ್ಟಾರ್ಸ್ ಇಟ್ಕೊಂಡು ಇದು ಮಾಡಿಕೊಂಡು ಗ್ರೇಟ್, ಅದು ಬೇಕೇ ಬೇಕು. ನನಗೂ ದೊಡ್ಡ ಫಿಲ್ಮ್ಸ್ ಮಾಡಬೇಕು, ನಾನು ಬಿಗ್ ಕಮರ್ಷಿಯಲ್ ಫಿಲ್ಮ್ಸ್ ಮಾಡಬೇಕು, ಅದು ಎಲ್ಲ ಇದೆ, ಅದು ಬೇಕು. ಹಾಗಂತ ಈ ಸೆಕ್ಟರ್ನು ಇಗ್ನೋರ್ ಮಾಡಬಾರ್ದು, ಬಿಕಾಸ್ ಇದು ಬೇಕು. ಇದರಿಂದಾನೇ ಹನಿ ಹನಿ ಗೋಳಿದ್ರೆ ಹಳ್ಳ ಅಂತಾರಲ್ಲ, ಆ ತರ ಸಣ್ಣ ಸಿನಿಮಾಗಳು ಮಾಡಬೇಕು ಮೇನ್ ವೈಲ್ ಅಂತಕ್ಕಂಥದ್ದು ನೀವು ಹೇಳ್ತಿದ್ದೀರಾ. ಚಿಕ್ಕ ಸ್ಮಾಲ್ ಪ್ರೊಡಕ್ಷನ್ ಫಿಲ್ಮ್ ಡೈರೆಕ್ಟರ್ ಆಗ್ಬೋದು, ರೈಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಈ ವಿಲ್ ಬಿ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ಅವನಿಗೊಂದು ಅವಕಾಶ ಅಂತನೂ ಆಗುತ್ತೆ, ಅವ್ರಿಗೂ ಒಂದು ಎಲ್ಲೋ ಒಂದು ಕಾಣಿಸ್ಕೊಂತಾರೆ, ಆಕ್ಟರ್ಸ್ ಆಗ್ಬೋದು, ಎಲ್ಲ ಇದಾಗತ್ತೆ. ಸೊ ಎಲ್ಲ ಒಂದು ಐ ವುಡ್ ಸೇ ಆ ಥರ ದೊಡ್ಡ ಪ್ರೊಡಕ್ಷನ್ ಹೌಸ್ಗೂ ಈ ಥರ ಫಿಲ್ಮ್ಸ್ಗೂ ಪ್ರಾಮುಖ್ಯತೆ ಕೊಡಿ ಅಂತ, ನಾಟ್ ಓನ್ಲಿ ಬಿಗ್ ಆಕ್ಟರ್ಸ್. ಗುಡ್. ಒಂದು ಸಣ್ಣ ರ್ಯಾಪಿಡ್ ಫೈರ್ ಮಾಡ್ಬಿಡೋಣ ಚಿಕ್ಕದಾಗಿ. ಓಕೆ, ಭಾವನಾ ಅವರ ಫೇವರೇಟ್ ಹೀರೋ ಯಾರು? ಓಕೆ, ಆಕ್ಟಿಂಗ್ ಅಲ್ಲೂ ಎಲ್ಲದರಲ್ಲೂ ಸುದೀಪ್ ಸರ್ ಸೂಪರ್. ಅಪ್ಪು ಸರ್ ಅಲ್ಸ. ಓಕೆ, ಭಾವನಾ ಅವರ ಫೇವರೇಟ್ ಫಿಮೇಲ್ ಆಕ್ಟ್ರೆಸ್? ಸಾಯಿ ಪಲ್ಲವಿ ಅವರು. ಈಗಿರ್ತಕ್ಕಂಥ ಪ್ರೆಸೆಂಟ್ ಡೈರೆಕ್ಟರ್ಗಳಲ್ಲಿ, ಕನ್ನಡದ ಡೈರೆಕ್ಟರ್ಗಳಲ್ಲಿ ಭಾವನಾ ಅವರ ಫೇವರೇಟ್ ಡೈರೆಕ್ಟರ್ ಯಾರು? ಪ್ರೆಸೆಂಟ್ ಡೈರೆಕ್ಟರ್ಸ್ ಅಲ್ಲ, ನಂಗೆ ಹೇಮಂತ್ ಆಕ್ಚುಲಿ ತುಂಬಾ ಇಷ್ಟ. ಹೇಮಂತ್ ರಾವ್ ಅವರು ತುಂಬಾ ಇಷ್ಟ. ನಮ್ ಜಡೇಶ್ ಅವ್ರು ತುಂಬಾ ಇಷ್ಟ. ನಂಗೆ ತುಂಬಾ ಲಿಸ್ಟ್ ಇದೆಯಾ ಹಂಗ ನೋಡಕ್ ಹೋದ್ರೆ. ಶಶಾಂಕ್ ಅವ್ರ ಡೈರೆಕ್ಷನ್ ನಂಗೆ ತುಂಬಾ ಇಷ್ಟ. ಅವ್ರ ಪಾತ್ರಗಳು ಅದ್ಭುತ. ಜಯತೀರ್ಥ ಸರ್ ಅಂದ್ರೆ ಹುಡುಗಿರ್ ಪಾತ್ರ ತುಂಬಾ ಚೆನ್ನಾಗಿ ಬರೀತಾರೆ ಅಂತ. ಸೂಪರ್. ಚಿತ್ರ ಸಾಹಿತಿಗಳಿಗೆ ಬಂದಾಗ ಯಾರು ಫೇವರೇಟ್ ಲಿರಿಕ್ ರೈಟರ್? ಜಯಂತ್ ಕೈಕಣಿ ಅವರು. ಕೈಕಣಿ ಸರ್. ಓಕೆ, ಫೇವರೇಟ್ ಸಿಂಗರ್ ಪ್ರೆಸೆಂಟ್? ವಾಸುಕಿ ವೈಭವ್, ಸಂಚಿತ್ ಹೆಗ್ಡೆ. ಹುಡುಗಿರಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾಳೆ ಸಮನ್ವಿತಾ ಅಂತ. ಶಿ ಇಸ್ ಮೈ ಚೈಲ್ಡ್ಹುಡ್ ಇಂದ ಶಿ ಇಸ್ ಮೈ ಫೇವರೇಟ್ ಸಿಂಗರ್. ಐಶ್ವರ್ಯ ರಂಗರಾಜನ್. ನಿಮ್ಮ ಫೇವರೇಟ್ ಮ್ಯೂಸಿಕ್ ಕಂಪೋಸರ್ ಪ್ರೆಸೆಂಟ್ ಕನ್ನಡದಲ್ಲಿ? ಅಜನೀಶ್. ಐ ಲವ್ ಹಿಸ್ ಮ್ಯೂಸಿಕ್. ತುಂಬಾ ಇಷ್ಟ ನಂಗಂದ್ರೆ, ಯಾವ ರೀತಿ ಕೊಟ್ರು ಏನ್ ಕೊಟ್ರು ಮಾಡ್ತಾರ ಅವ್ರು, ತುಂಬಾ ಇಷ್ಟ ಅವ್ರು. 2025 ಅಲ್ಲಿ ಭಾವನಾ ಅವರು ನೋಡಿದಂತಹ ದಿ ಬೆಸ್ಟ್ ಫಿಲ್ಮ್ ಯಾವುದು? 2025 ಅಲ್ಲ, ಎನಿ ಲ್ಯಾಂಗ್ವೇಜ್. ಎನಿ ಲ್ಯಾಂಗ್ವೇಜ್. ಕನ್ನಡ ಸೂಫ್ರಮ್ ಸೋ. ಕನ್ನಡ ಬೆಸ್ಟ್. ಓಕೆ,
ಎಂಟರ್ಟೈನಿಂಗ್. ಓಕೆ, ಅಪಾರ್ಟ್ ಫ್ರಮ್ ಕನ್ನಡ, ಭಾವನಾ ಅವ್ರು ನೋಡ್ತಕ್ಕಂತಹ ಅತಿ ಹೆಚ್ಚು ಪರಭಾಷಾ ಸಿನಿಮಾಗಳು ಅಂತಂದಾಗ ವಿಚ್ ಲ್ಯಾಂಗ್ವೇಜ್ ಯು ಯೂಸ್ ಟು ವಾಚ್? ಹಿಂದಿ. ಹಿಂದಿ. ಓಕೆ. ಹಿಂದಿ ತುಂಬಾ ನೋಡ್ತೀನಿ. ರೀಸೆಂಟ್ ಆಗಿ ನೋಡಿದಂತ ಸಿನಿಮಾ ಯಾವುದು? ಹಿಂದಿನ ದುರಂಧರ್. ದುರಂಧರ್. ಥಿಯೇಟರ್ ನೋಡಿದ್ರ? ಥಿಯೇಟರ್ ಅಲ್ಲಿ 2 ಸತಿ ನೋಡ್ತೀನಿ. ಸೂಪರ್. ಇಷ್ಟ ಆಯ್ತು ಅಂದ್ರೆ ಹೋಗಿ ನೋಡ್ತೀನಿ. ನೋ ಲ್ಯಾಂಗ್ವೇಜ್ ಬ್ಯಾರಿಯರ್ ಆತರ. ಓಕೆ. ನಮ್ದೇ ನೋಡ್ಬೇಕು ಅದಲ್ಲ. ಆರ್ಟಿಸ್ಟ್ ಆಗಿ ಎಲ್ಲಾ ಫಿಲ್ಮ್ಸ್ ನೋಡ್ಬೇಕು. ಭಾವನಾ ಅವರಿಗೆ ಕನ್ನಡದ ಹೊರತುಪಡಿಸಿ ಬೇರೆ ಯಾವೆಲ್ಲ ಲ್ಯಾಂಗ್ವೇಜ್ಗಳು ಬರುತ್ತೆ ಅಂತ? ತಮಿಳ್, ತೆಲುಗು ಒಂದ್ ಸ್ವಲ್ಪ ಓಕೆ. ಓಕೆ. ಕನ್ನಡ, ಇಂಗ್ಲಿಷ್, ಹಿಂದಿ. ಓ ಸೂಪರ್. ಮಲಯಾಳಂ ಇವತ್ತಿಗೂ ಬರಲ್ಲ ನಂಗೆ ಕರೆಕ್ಟ್ ಆಗಿ. ಮಲಯಾಳಂ ತುಂಬಾ ಕಷ್ಟ ಭಾರಿ ಇದೆ. ಕಷ್ಟ. ಯಾಕಂದ್ರೆ ಸುದೀಪ್ ಸರ್ ಅವರ ವೈಫ್ ಮಲಯಾಳಿ ಆಗಿದ್ಕೊಂಡು ಹಾ, ಸುದೀಪ್ ಅವ್ರಿಗೆ ಸರ್ಗೆ ಬರಲ್ಲ. ಇಲ್ಲಿವರೆಗೂ ಮಲಯಾಳಂ ಕಲ್ಸ್ಕೊಟ್ಟಿಲ್ಲ ಅವರು. ಕಲ್ಸ್ಕೊಳಕ್ಕಾಗಿಲ್ಲ. ತುಂಬಾ ಕಷ್ಟ ಅಂತ ಸುದೀಪ್ ಸರ್ ಹೇಳ್ಕೊಟ್ಟಿದ್ರು ಅದು ಮಾತಾಡೋದು. ಚೇಟ, ಚೇಚಿ ಓಕೆ. ಅಷ್ಟೇ. ಮನ್ಸ್ಲಾಯೋ ಅಷ್ಟೇ. ಓಕೆ. ಈಗ ನೀವು ತಮಿಳಲ್ಲೂ ವರ್ಕ್ ಮಾಡಿದಿರಾ, ಹಿಂದಿಯಲ್ಲೂ ವರ್ಕ್ ಮಾಡಿದಿರಾ. ನೀವು ಅಲ್ಲಿ ವರ್ಕ್ ಮಾಡಿದಾಗ ನಿಮ್ಮ ಪಾತ್ರಗಳಿಗೆ ನೀವೇ ವಾಯ್ಸ್ ಡಬ್ ಮಾಡಿದಿರಾ ಹೇಗೆ ಅಂತ? ಓಕೆ. ನಾನೇ ಮಾಡಿದ್ದೆ. ಫಸ್ಟ್ ಫಿಲ್ಮ್ ತಮಿಳಿಗೆ ನಾನು ಮಾಡಿಲ್ಲ. ಓಕೆ. ಸೆಕೆಂಡ್ ಫಿಲ್ಮ್ ಇಂದ ಮಾಡ್ತೇನೆ ನಾನು. ಓಕೆ. ಹಿಂದಿಗೂ ನಾನೇ ಮಾಡಿದ್ದೆ. ಭಾವನಾ ಅವರು ಫ್ಯೂಚರ್ ಅಲ್ಲಿ ಕೆಲಸ ಮಾಡೋದಾದ್ರೆ ಸುದೀಪ್ ಅವರು ಹೊರತುಪಡಿಸಿ ಬೇರೆ ಯಾವ ಹೀರೋ ಜೊತೆ ಈಗರ್ಲಿ ವೇಟಿಂಗ್ ಟು ವರ್ಕ್ ಅಂತ? ಐ ವಾಂಟ್ ಟು ವರ್ಕ್ ವಿತ್ ರಾಜ್ಬಿ ಶೆಟ್ಟಿ ಅಗೇನ್. ಓಕೆ. ಪ್ರಾಪರ್ ಒಂದು 4-5 ಸೀನ್ ಅಲ್ಲ, ಒಂದು ಪ್ರಾಪರ್ ಒಂದು Full fledged movie. ಅಮೇಜಿಂಗ್ ಆಕ್ಟರ್. ಹೌದು. ಸಖತ್ ಒಳ್ಳೆ ಆಕ್ಟರ್. ಅಂಡ್ ಈ ತರ ಒಬ್ರು ಆಕ್ಟರ್ ಜೊತೆ ನೀವು ವರ್ಕ್ ಮಾಡಿದಾಗ ನಿಮ್ಮ ಇದು ಚೆನ್ನಾಗಿರುತ್ತೆ, ನಿಮ್ಮ ಆಕ್ಟಿಂಗು ಕೂಡ ಬರುತ್ತೆ. ಐ ವಾಂಟ್ ವರ್ಕ್ ವಿತ್ ಶಿವಣ್ಣ. ಓಕೆ. ಎಷ್ಟೊಂದ್ ಸತಿ ಮಿಸ್ ಆಗಿದೆ ಆಕ್ಚುಲಿ ಅವ್ರ ಜೊತೆ ವರ್ಕ್ ಮಾಡಿರೋದು. ಶಿವಣ್ಣ ಅಂದ್ರೆ ಜೊತೆ work ಡೇಟ್ಸ್ ಕ್ಲಾಶ್ ಆಗ ಮಾಡ್ಬೇಕು. ಹೇಗೆ ಅಂತ? ಅಲ್ಲ, ಅದು ಪ್ರಾಜೆಕ್ಟ್ ಟೇಕ್ ಆಫ್ ಆಗಿಲ್ಲ ಓಕೆ. ಅವಾಗ. ದಟ್ ಇಸ್ ಪ್ರಾಜೆಕ್ಟ್ ಟೇಕ್ ಆಫ್ ಆಗಿಲ್ಲ, ಏನೋ ಇಶ್ಯೂಸು ಆ ಥರ ಇದಾಗಿದೆ. ಸೊ ಬಟ್ ರಾಜ್ಬಿ ಶೆಟ್ಟಿ ಅವ್ರ ಜೊತೆ ಮತ್ತೆ ಪ್ರಾಪರ್ ಆಗಿ ವರ್ಕ್ ಮಾಡಬೇಕು. ಭಾವನಾ ಅವರ ಮೊಬೈಲ್ ಹ್ಮ್. ಅಲ್ಲಿ ಯಾವಾಗ್ಲೂ ಲೂಪ್ ಅಲ್ಲಿ ಕೇಳುವಂತ ಒಂದು ಫೇವರೇಟ್ ಸಾಂಗ್ ಅಂದ್ರೆ ಈಗ ಪ್ರೆಸೆಂಟ್ ದುರಂಧರ್ ಸಾಂಗ್ಸೇ ಕೇಳ್ತಾ ಇದೀನಿ ದುರಂಧರ್. ತುಂಬಾ. ಓಕೆ. ಎಲ್ಲಿ ನೋದ್ರೆ ಬರೀ ಅದೇ ಇದಾಗ್ಬಿಟ್ಟಿರುತ್ತೆ. ಅದರ್ವೈಸ್ ಇಟ್ ಮೋಸ್ಟ್ ಆಫ್ AR ರೆಹಮಾನ್ ಸಾಂಗ್ಸ್ ಜಾಸ್ತಿ ಕೇಳ್ತಾ ಇರ್ತೀನಿ. ಓಕೆ. ಇದು ಜಗವೇ ನೀನು ಅದು ಕೇಳ್ತಾ ಇರ್ತೀನಿ. ಸಂಚಿತ್ ಹೆಗ್ಡೆದು ಮತ್ತೆ ಸೋನು ನಿಗಮ್ದು ಅದು ಯಾವುದು ಮಾಯಾವಿ 2.0 ಬಂತು. ಸೊ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ನನ್ಗೆ. ಓಕೆ. ಭಾವನಾ ಅವರ ತುಂಬಾ ಫೇವರೇಟ್ ಸ್ಪಾಟ್ ಯಾವುದು ಅಂತ, ವಿಸಿಟಿಂಗ್ ಪ್ಲೇಸಸ್? ವಿಸಿಟಿಂಗ್ ಪ್ಲೇಸಸ್ ಮೈಸೂರು ನಂಗೆ ತುಂಬಾ ಇಷ್ಟ. ಓಕೆ. ಇಟ್ಸ್ ಲೈಕ್ ಹೋಮ್. ನಂದು ಆಕ್ಚುಲಿ ಫುಲ್ ಹೆಸರು ಭಾವನಾ ಮೈಸೂರು ರಾಮರಾವ್. ಓ, ಸೊ ಅಪ್ಪ ಸೈಡ್ ಎಲ್ಲ ಮೈಸೂರು. ಸೊ ಮೈಸೂರು ನಂಗೆ ತುಂಬಾ ಇಷ್ಟ. ಹೆರಿಟೇಜ್ ಸಿಟಿ. ಹೆರಿಟೇಜ್ ಸಿಟಿ ಮೈಸೂರು ತುಂಬಾ ಇಷ್ಟ. ಮಿಕ್ಕಿದೆಲ್ಲ ಹಾಲಿಡೇ ಇಸ್ ಫೈನ್. ಲೈಕ್ ಬಾಲಿಗೆ ಹೋಗಿದ್ದೆ, ಯುರೋಪ್ಗೆ ಹೋಗಿದ್ದೆ, ಅದೆಲ್ಲ